ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಮ್ಮ ಕಡೆ ಅಂತೂ ತುಂಬಾ ಮಳೆ ಬರ್ತಾ ಇದೆ. ಮಳೆ ಬರ್ತಾಯಿದ್ರು ಗಿಡಗಳು ಯಾವ ರೀತಿ ಇದ್ದಾವೆ ಅಂತ ನೋಡ್ಕೊಂಡು ಬರೋಣ. ಹಾಗೆ ನನ್ನ ಮಗಳಿಗೆ ಮಳೆ ಅಂದರೆ ತುಂಬ ಇಷ್ಟ. ಮಳೆ ಬರ್ತಾಯಿದ್ರೆ ಹೋಗ್ಬಿಟ್ಟು ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಿರ್ತಾಳೆ ಅವಳ ಪಾಡಿಗೆ ಅವಳು ಕೊಡೆ ಹಿಡ್ಕೊಂಡು. ನೋಡಿ, ಇಲ್ಲಿ ಬಂದರೆ ನಮ್ಮ ಗಾರ್ಡನ್ನಲ್ಲಿ ನೀರು ಫುಲ್ಲು ತುಂಬ್ಕೊಬಿಟ್ಟೈತೆ. ಮಳೆ ಜಾಸ್ತಿ ಆಗಿರೋದ್ರಿಂದ ಗಿಡದ ಹತ್ರ ಎಲ್ಲ ನೀರು ನೋಡಿ ಹೆಂಗೆ ತುಂಬ್ಕೊಂಡಿದೆ, ನೀವೇ ನೋಡ್ತಾ ಇರ್ಬೋದು. ಎಷ್ಟು ಪಾಟ್ಗಳಲ್ಲೆಲ್ಲ ನೀರು ತುಂಬ್ಕೊಬಿಟ್ಟೈತೆ. ಇಷ್ಟೊಂದು ತುಂಬ 3 ದಿನದಿಂದ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇರೋದ್ರಿಂದ ಗಾರ್ಡನಲ್ಲಿ ಈ ರೀತಿಯಾಗಿ ನೀರಿದೆ. ಮಳೆ ನಿಂತ ಮೇಲೆ ಯಾವ ರೀತಿ ಇದ್ದಾವೆ ಗಿಡಗಳಂತ ನೋಡ್ಕೊಂಡು ಬರೋಣ ಸ್ನೇಹಿತರೆ. ನೋಡಿ, ಎಷ್ಟು ಹೆಲ್ದಿಯಾಗಿದ್ದಾವೆ ಸೇವಂತಿಗೆ ಗಿಡಗಳು. ಇರುವಂತಹ ಗಿಡಗಳಂತೂ ತುಂಬಾ ಖುಷಿಯಾಗಿ ಬಂದಿದ್ದಾವೆ ಸ್ನೇಹಿತರೆ. ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಂದರೆ ಗಾರ್ಡನ್ನು. ನನಗಂತೂ ಖುಷಿ ಆಗುತ್ತೆ. ಮಳೆ ತುಂಬ ದಿನ ಆಗಿತ್ತು ನಮ್ಗೆ ಈ ಥರ ಒಂದು ಮಳೆ ಬಂದು. ಇವಾಗ ಮಳೆ ಬಂದು ಹೋಗಿರೋದ್ರಿಂದ ಗಿಡಗಳಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ. ನೀವು ನೋಡ್ತಾ ಇರ್ಬೋದು ಗಾರ್ಡನಲ್ಲಿ ನಾನು ಹಾಕಿರುವಂತಹ ಸೇವಂತಿಗೆ ಗಿಡಗಳು ಎಷ್ಟು ಚೆನ್ನಾಗಿದ್ದಾವೆ ಅಂತ ನೀವೇ ನೋಡ್ತಾ ಇರ್ಬೋದು ಸ್ನೇಹಿತರೆ. ಇದೆಲ್ಲ ಹೂವು ಆಗಿಬಿಟ್ರಂತೂ ಇನ್ನೂ ಸುಂದರವಾಗಿ ಕಾಣಿಸುತ್ತೆ ಗಾರ್ಡನ್ನು. ನಾನು ನೆಲದ ಮೇಲೆ ಹೇಗೆ ಹಾಕ್ಕೊಂಡಿದ್ದೀನೋ ಪಾಟಲ್ಲೂ ಕೂಡ ಹಾಗೆ ಹಾಕ್ಕೊಂಡಿದ್ದೀನಿ. ಪಾಟಲ್ಲಿ ನೆಲದಲ್ಲಿ ಎಲ್ಲವೂ ಗಿಡಗಳು ಕೂಡ ತುಂಬಾ ಚೆನ್ನಾಗಿ ಬಂದಿದ್ದಾವೆ. ಅರ್ಧ ಗಿಡಗಳಲ್ಲೆಲ್ಲ ಮೊಗ್ಗುಗಳು ಸ್ಟಾರ್ಟ್ ಆಗಿದೆ. ಇನ್ನೂ ಸ್ವಲ್ಪ ಕೆಲವು ಗಿಡಗಳಲ್ಲೆಲ್ಲ ಮೊಗ್ಗುಗಳಾಗಿಲ್ಲ. ಸ್ವಲ್ಪ ಇನ್ನೂ ಲೇಟಾಗಿ ಹಾಕಿರುವಂತಹ ಗಿಡಗಳಲ್ಲೆಲ್ಲ ಈಗ ಗಿಡಗಳು ದೊಡ್ಡ ಗಾತ್ರವಾಗಿ ಬರ್ತಾ ಇದ್ದಾವೆ ಸ್ನೇಹಿತರೆ. ಇಲ್ಲಿ ಒಂದು ವೈಟ್ ಸೇವಂತಿಗೆ ಹಾಕ್ಕೊಂಡಿದ್ದೆ ನಾನು. ಇದು ನಮಗೆ ಸ್ಟಾರ್ಟಿಂಗ್ ಬೇಗನೆ ಬಂದುಬಿಡುತ್ತೆ. ಇದು ವರ್ಷ ಪೂರ್ತಿ ಹೂ ಇರೋದ್ರಿಂದ ಇದಕ್ಕೆ ಟೈಮಿಂಗ್ಸ್ ಅಂತ ಏನಿಲ್ಲ. ಇದೇ ಟೈಮಲ್ಲಿ ಹೂ ಬರಬೇಕು ಅಂತ ಏನಿಲ್ಲ. ಎಲ್ಲ ಸೀಸನಲ್ಲೂ ಕೂಡ ಇದು ಹೂ ಇದ್ದೇ ಇರುತ್ತೆ ನಮ್ಮ ಗಾರ್ಡನ್ನಲ್ಲಿ. ನಾನು ಜಾಸ್ತಿ ವೈಟ್ದೇ ಹಾಕ್ಕೊಂಡಿರೋದು. ಇಲ್ಲಿ ಒಂದು ಕೆಲವು ಗಿಡಗಳನ್ನ ಹಾಕ್ಕೊಂಡಿದ್ದೀನಿ, ಸೇವಂತಿಗೆ ಗಿಡಗಳು. ಇಲ್ಲಿ ಯೆಲ್ಲೋ ಕಲರು, ಪಿಂಕ್ ಕಲರು, ಪರ್ಪಲ್ ಕಲರ್ ಎಲ್ಲನೂ ಇದೆ ಇಲ್ಲಿ. ಅದು ಹೂ ಬಂದಮೇಲೆ ಗೊತ್ತಾಗುತ್ತೆ ಸ್ನೇಹಿತರೆ. ಈಗ ಎಲ್ಲ ಮೊಗ್ಗುಗಳು ಸ್ಟಾರ್ಟ್ ಆಗ್ತಾ ಇದೆ ಒಂದೊಂದು ಗಿಡದಲ್ಲಿ. ಇನ್ನೂ ಕೆಲವು ಗಿಡಗಳು ದೊಡ್ಡದಾಗಿ ಬೆಳೀತಾನೆ ಇದ್ದಾವೆ ಸ್ನೇಹಿತರೆ. ಎಷ್ಟು ಚೆನ್ನಾಗಿ ಸೇವಂತಿಗೆ ಗಿಡಗಳು ಬಂದಿದ್ದಾವೆ ಅಂದರೆ, ಎಷ್ಟು ಮಳೆ ಹುಯ್ದ್ರೂ ಗಿಡ ಏನೂ ಆಗ್ತಾ ಇಲ್ಲ, ಅಷ್ಟೇ ಚೆನ್ನಾಗಿ ಗಿಡಗಳು ಬಂದಿದ್ದಾವೆ. ಇಲ್ಲಿ ಕೆಲವು ಸ್ವಲ್ಪ ಗಿಡಗಳನ್ನ ಹಾಕ್ಕೊಂಡಿದ್ದೀನಿ, ಡೈರೆ ಗಿಡಗಳು ಮತ್ತು ಸೇವಂತಿಗೆ ಗಿಡಗಳನ್ನ. ಹಾಗೆ ಕೆಲವು ಕಟಿಂಗ್ಸು ಕೂಡ ನಾನು ಹಾಕ್ಕೊಳ್ತೀನಿ ಸ್ನೇಹಿತರೆ. ಗಿಡಗಳನ್ನ ನಾನು ಪಿಂಚಿಂಗ್ ಮಾಡಿದ್ದು ಕುಡಿನ ಕಿತ್ತು ನಾನು ಎಸೆಯೋದಿಲ್ಲ. ಅದನ್ನೇ ನಾನು ಈ ರೀತಿಯಾಗಿ ಕಟಿಂಗ್ಸ್ ಆಗಿ ಇಟ್ಕೊಳ್ತೀನಿ ಸ್ನೇಹಿತರೆ. ಆವಾಗ ನನಗೆ ಗಿಡಗಳು ಇನ್ನೂ ಜಾಸ್ತಿ ಆಗ್ತವೆ. ನಾನು ಯಾವುದೇ ಒಂದು ಪಿಂಚಿಂಗ್ ಮಾಡಿದ ಗಿಡನ ಕಟಿಂಗ್ಸ್ನ ಎಸೆಯೋದಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಕೆಲವು ಪಿಂಚಿಂಗ್ ಮಾಡಿದೆ, ಅದನ್ನು ಕೂಡ ಕಟಿಂಗ್ಸ್ನ ಹಾಕ್ಕೊಂಡಿದ್ದೀನಿ. ಈಗ ಒಂದು 2 ಡೇಸ್ ಆಗಿದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೂ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ಇಲ್ಲಿ ಒಂದು ನಮ್ಮ ಗಾರ್ಡನಲ್ಲಿ ಮೊದಲನೆಯ ಒಂದು ಹೀರೆಕಾಯಿ ಬಿಟ್ಟಿದೆ. ಎಷ್ಟು ದೊಡ್ಡ ಸೈಜು ಬಿಟ್ಟಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ಅದು ಡೈರೆ ಗಿಡಕ್ಕೆಲ್ಲ ಒಪ್ಕೊಬಿಟ್ಟಿತ್ತು. ಇಲ್ಲೆಲ್ಲ ನಾನು ಇದ್ರ ಗಿಡನ ಹಾಕ್ಕೊಂಡಿದ್ದೀನಿ, ಹಾಗಲಕಾಯಿ ಗಿಡನ. ಅದು ಕೂಡ ಈಗ ಎಲ್ಲ ಹೂ ಸ್ಟಾರ್ಟ್ ಆಗ್ತಿದೆ. ಇದನ್ನು ನಾನು ಲಾಂಗ್ ಬೀನ್ಸ್ನ ಸೀಡ್ಸ್ಗೋಸ್ಕರ ಬಿಟ್ಟಿದ್ದೀನಿ ಸ್ನೇಹಿತರೆ, ಸೀಡ್ಸ್ ಆಗಲಿ ಅಂತ ಹೇಳ್ಬಿಟ್ಟು. ಇದು ಎಲ್ಲ ಹೂ ಕಾಯಿಗಳಾಗ್ತಾ ಇದೆ ಹಾಗಲಕಾಯಲ್ಲಿ. ಇಲ್ಲಿ ಬಂದರೆ ಒಂದು ಹೀರೆಕಾಯಿ ಮಾತ್ರ ಬಂದಿದೆ ಸ್ನೇಹಿತರೆ. ಡೈರೆ ಗಿಡ ಅಂತೂ ನನಗಿಂತ ಉದ್ದ ಬೆಳೆದ್ಬಿಟ್ಟಿದ್ದಾವೆ ಒಂದೊಂದು. ಇನ್ನೂ ಒಂದೊಂದು ಇದರಲ್ಲಿ ಹೂವು ಆಗಿಲ್ಲ. ಕೆಲವುಗಳಲ್ಲಿ ಮಾತ್ರ ಹೂ ಬಂದಿರೋದು ನಮ್ಮ ಗಾರ್ಡನ್ನಲ್ಲಿ. ನೋಡಿ ಎಷ್ಟು ದೊಡ್ಡ ಸೈಜ್ ಇದೆ. ಇದು ಒಂದು ಅರ್ಧ kg ಬರುತ್ತೆ ಹೀರೆಕಾಯಿ. ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಹೀರೆಕಾಯಿ ಅಂತೂ. ಈ ರೀತಿ ನಾವು ತರಕಾರಿ ಗಿಡಗಳನ್ನ 1-2 ಗಾರ್ಡನಲ್ಲಿ ಹಾಕ್ಕೊಂಡ್ರೆ ಬರೀ ಹೂವೇ ಒಂದೇ ಬೆಳ್ಕೊಂಡ್ರೆ ಆಗಲ್ತು. ಯಾವುದಾದ್ರೂ ಒಂದೊಂದು ತರಕಾರಿಗಳು, ಸೊಪ್ಪು ಈ ರೀತಿಯಾಗಿ ಬೆಳ್ಕೊಂಡ್ರೆ ನಮಗೆ ಮನೆಗೂ ಆಗುತ್ತೆ. ಮತ್ತು ಹೂಗಳನ್ನ ನಾವು ಯಾವ ರೀತಿ ಕಾಪಾಡ್ಕೊಳ್ತೀವೋ ಗಿಡಗಳನ್ನ, ಹಾಗೆ ತರಕಾರಿ ಗಿಡಗಳನ್ನೂ ಮಧ್ಯದಲ್ಲಿ ಈ ರೀತಿಯಾಗಿ ಹಾಕ್ಕೊಂಡ್ರೆ ಈ ರೀತಿ ತರಕಾರಿನೂ ಕೂಡ ನಾವು ಮನೆಗಾಗುವಷ್ಟು ಬೆಳ್ಕೊಬೋದು ಸ್ನೇಹಿತರೆ. ಇಲ್ಲಿ ಒಂದು ಗಿಡ ಇದೆ, ಮತ್ತು ಈ ಕಡೆ ಸೈಡಲ್ಲೂ ಇನ್ನೂ ಒಂದು ಗಿಡ ಹಾಕ್ಕೊಂಡಿದ್ದೀನಿ. ಅದು ಕೂಡ ಬಳ್ಳಿ ತುಂಬಾ ಹಬ್ಬಿಟ್ಟೈತೆ. ಅದು ಮೇಲೆ ಸೀಟಿನ ಮೇಲೆ ಹಬ್ಕೊಂಡು ಹೋಗ್ತಾ ಇದೆ. ನೋಡಿ, ಇಲ್ಲೆಲ್ಲ ಸೈಡಲ್ಲೆಲ್ಲ ನಾನು ಟೊಮೊಟೊ ಗಿಡಗಳನ್ನ ಹಾಕ್ಕೊಂಡಿದ್ದೀನಿ. ಅದು ಕಾಯಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ ಟೊಮೊಟೊ ಗಿಡದಲ್ಲಿ. ನಾನು ವಿಡಿಯೋ ಮಾಡಿದ್ನಲ್ಲ, ಪ್ಲಾಸ್ಟಿಕ್ ಕವರಲ್ಲಿ ನಾನು ಟೊಮೊಟೊ ಗಿಡನ ಹಾಕ್ಕೊಳ್ತಾ ಇದ್ದೀನಿ ಅಂತ. ಇಲ್ಲಿ ಸೈಡಲ್ಲೆಲ್ಲ ಚೆನ್ನಾಗಿ ಬಂದಿದೆ. ಮತ್ತು ಸ್ವಲ್ಪ ಬದನೆಕಾಯಿ ಅಂತೂ ನಾನು ಸ್ಟಾರ್ಟಿಂಗಿಂದನೂ ನಿಮಗೆ ತೋರಿಸ್ತಾನೆ ಇದ್ದೀನಿ, ಎಷ್ಟೊಂದು ಕಾಯಿ ಬಿಡ್ತಾನೆ ಇದೆ ಅಂತ. ಇದು ನನಗಂತೂ ನಾನು ಪ್ರತಿ ಸಲ ಹಾರ್ವೆಸ್ಟ್ ಮಾಡ್ತಾನೆ ಇರ್ತೀನಿ. ಅಷ್ಟೊಂದು ಪರ್ಪಲ್ ಕಲರ್ದು ಬದನೆಕಾಯಿ ಬರ್ತಾನೆ ಇದೆ. ಇದು
ಒಂದು 3 ಮಂತ್ಸ್ ಆಯ್ತೇನೋ ನಾನು ಈ ಗಿಡ ಹಾಕಿ. 3 ಮಂತ್ಸಿಂದನೂ ಇದೇ ರೀತಿ ಕಾಯಿ ಬರ್ತಾಯಿದೆ ಸ್ನೇಹಿತರೆ. ಗಿಡಕ್ಕೆ ಮಾತ್ರ ನಾನು ಯಾವುದೇ ರೀತಿಯಾದಂತಹ ಇದು ನೈಸರ್ಗಿಕವಾಗಿ ಬೆಳೆಸ್ತಾ ಇರುವಂತಹ ಗಿಡ ಇದು. ರಾಸಾಯನಿಕ ಗೊಬ್ಬರನ ನಾನು ಏನೂ ಯೂಸ್ ಮಾಡ್ತಾಯಿಲ್ಲ. ಇದಕ್ಕೆ ಬಂದಷ್ಟು ಕಾಯಿ ಬರಲಿ ಅಂತ ಹೇಳ್ಬಿಟ್ಟು ನಾನು ಬಿಟ್ಟಿರೋಂತಹ ಗಿಡ ಇದು. ಅದ್ರ ಒಂದು ಕಾಯಿನೂ ಕೂಡ ಹುಳ ಆಗಿಲ್ಲ, ಅಷ್ಟು ಚೆನ್ನಾಗಿ ಕಾಯಿ ಬರ್ತಾನೆ ಇದೆ. ಇದಕ್ಕೆ ನಾವು ಯಾವುದೇ ರೀತಿಯಾದಂಥ ಸ್ಪ್ರೇ ಮಾಡೋದಿಲ್ಲ, ಹುಳ ಆಗಿಬಿಡುತ್ತೆ ಅಂತ. ಅದು ಗಿಡ ಹೆಲ್ದಿಯಾಗಿರೋದ್ರಿಂದ ಕಾಯಿ ತುಂಬಾ ಚೆನ್ನಾಗಿ ಬರ್ತಾಯಿದೆ ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಯಿಗಳು ಬರ್ತಾ ಇದ್ದಾವೆ ಅಂತ. ನನಗೆ ಇವಾಗ ಒಂದು 2 kg ಬದನೆಕಾಯಿ ನಾನು ಇವತ್ತು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಆದರೂ ಇನ್ನೂ ಕೂಡ ಇದ್ದಾವೆ ಗಾರ್ಡನ್ನಲ್ಲಿ. ನಾನು ಸ್ವಲ್ಪನೇ ಹಾರ್ವೆಸ್ಟ್ ಮಾಡಿಕೊಂಡೆ, ಜಾಸ್ತಿ ಏನು ಹಾರ್ವೆಸ್ಟ್ ಮಾಡ್ಕೊಳ್ತಿಲ್ಲ. ಇಲ್ಲಿ 2 ಕಲರ್ದು ಇದೆ, ಇಲ್ಲಿ ವೈಟು ಮತ್ತು ಪರ್ಪಲ್ 2 ಮಿಕ್ಸ್ ಆಗಿರುವಂತಹ ಗಿಡನೂ ಕೂಡ ಇದೆ ನೋಡಿ. ಅದರಲ್ಲೂ ಕೂಡ ಕಾಯಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ ನೀವೇ ನೋಡ್ತಾ ಇರ್ಬೋದು ನೋಡಿ. ಎಲ್ಲ ಗಿಡ ತುಂಬ ಕಾಯಿಗಳಿದೆ. ಒಂದೊಂದು ಗುಚ್ಚಿಲೂ ಕೂಡ 3, 4, 5, 6 ಈ ರೀತಿಯಾಗಿ ಬಂದಿದೆ ಕಾಯಿ. ತುಂಬಾ ಖುಷಿಯಾಗುತ್ತೆ ಈ ರೀತಿ ನಾವು ಗಾರ್ಡನ್ನಲ್ಲಿ ನಾವೇ ಬೆಳೆದಂತಹ ಸೊಪ್ಪು ತರಕಾರಿಗಳು ಹೂಗಳನ್ನ ನೋಡೋದಕ್ಕೆ ನಮಗೆ ಖುಷಿಯಾಗುತ್ತೆ. ಗಾರ್ಡನ್ನಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾವೆ ಕಾಯಿಗಳು ಅಂತ ನೀವು ನೋಡ್ತಿರ್ಬೋದು. ಇಷ್ಟು ಬದನೆಕಾಯಿನ ನಾನು ಇವತ್ತು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಇನ್ನೂ ಹಾರ್ವೆಸ್ಟ್ ಮಾಡಿಕೊಂಡ್ರೆ ಇದೆ, ಆದರೆ ಇವಾಗ ಸ್ವಲ್ಪನೇ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಮಧ್ಯದಲ್ಲೆಲ್ಲ ಒಂದೊಂದು ಬೆಂಡೆಕಾಯಿ ಗಿಡಗಳನ್ನ ಕೂಡ ನಾನು ಹಾಕ್ಕೊಂಡಿದ್ದೀನಿ. ಅದರಲ್ಲೂ ಕೂಡ ಸ್ವಲ್ಪ ಕಾಯಿಗಳನ್ನ ಕಿತ್ಕೊಂಡಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಶಾರ್ಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ಬೆಂಡೆಕಾಯಿ ಕೀಳೋದನ್ನ. ಇವತ್ತು ಸ್ವಲ್ಪನೇ ಇದೆ, ಬಲ್ತೋಗ್ಬಿಡ್ತವೆ ಗಿಡದಲ್ಲೇ ಬಿಟ್ಟರೆ ಅಂತ ಹೇಳ್ಬಿಟ್ಟು ನಾನು ಶಾರ್ಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೆ ಸ್ನೇಹಿತರೆ. ಇವಾಗ ಸ್ವಲ್ಪನೇ ಇದೆ, ಅದ್ರ ಜೊತೆಗೆ ಇವು ಸ್ವಲ್ಪ ಆಗ್ತವೆ. ಇದು ಒಂದು ಅರ್ಧ kg ಅಷ್ಟು ಸಿಕ್ಕಿದೆ ಸ್ನೇಹಿತರೆ ನನಗೆ. ಇಷ್ಟು ತರಕಾರಿನ ನಾನು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಬಂದರೆ ಇಲ್ಲಿ ತೊಂಡೆಕಾಯಿ ಅಂತೂ ಗಿಡ ತುಂಬ ಇದೆ ಸ್ನೇಹಿತರೆ. ಇದು ನನಗೆ ಒಂದು 3 kg ಅಷ್ಟು ಸಿಕ್ಕಿದೆ ಇವತ್ತು ನಮ್ಮ ಗಾರ್ಡನ್ನಲ್ಲಿ. ಎಷ್ಟು ಚೆನ್ನಾಗಿ ಕಾಯಿ ಬಿಟ್ಟಿದೆ ಅಂದರೆ ಇದು ಒಂದು ಗಿಡ ನನಗೆ ತುಂಬಾ ಕಾಯಿ ಬಿಟ್ಟಿದೆ. ಗಿಡ ಎಲ್ಲ ಗುಲಾಬಿ ಗಿಡದ ತುಂಬ ಎಲ್ಲ ಹಬ್ಬಿಟ್ಟೈತೆ ಬಳ್ಳಿ. ಮತ್ತು ಮೇಲ್ಗಡೆ ಒಂದು ವೈರಿದೆ, ಅದಕ್ಕೂ ಕೂಡ ಹೊರಟೋಗಿದೆ. ಸೈಡೆಲ್ಲ ಹಬ್ಕೊಂಡು ಬಂದುಬಿಟ್ಟೈತೆ. ಈಗ ಅಷ್ಟು ಕಾಯಿ ಬಿಟ್ಟಿದೆ ಇವತ್ತು ನಮ್ಮ ಗಾರ್ಡನ್ನಲ್ಲಿ. ಇದು ನಾನು ತೋರಿಸ್ತೀನಿ ಲಾಸ್ಟಲ್ಲಿ ಎಷ್ಟು ಕಾಯಿ ಬಿಟ್ಟಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ಈ ಥರ ಗಿಡನ ಎತ್ತಿದ್ರೆ ಸಾಕು, ಎಲ್ಲೇಗೊಂದೊಂದು ಕಾಯಿ ಕಚ್ಚಿದೆ ಸ್ನೇಹಿತರೆ, ಅಷ್ಟು ಕಾಯಿ ಬಿಡ್ತಾ ಇದೆ. ನನಗಂತೂ ಇದು ಕಾಯಿ ನೋಡಿದಾಗೆಲ್ಲ ಖುಷಿ ಆಗುತ್ತೆ. ನಾನು ವಾರಕ್ಕೆ 2 ಸಲನಾದರೂ ಈ ಗಿಡದಲ್ಲಿ ನಾನು ತರಕಾರಿ ಇದನ್ನು ಹಾರ್ವೆಸ್ಟ್ ಮಾಡ್ಕೊಳ್ತಾ ಇರ್ತೀನಿ. ಆದರೂ ಎಷ್ಟೊಂದು ಕಾಯಿ ಬಿಟ್ಟಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಕೀಳ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ವೀಡಿಯೋ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಕಿತ್ಬಿಟ್ಟು ವೀಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ನೋಡಿ ಇಷ್ಟು ಕಾಯಿನ ನಾನು ಇವತ್ತು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ ನಮ್ಮ ಗಾರ್ಡನಲ್ಲಿ. ನೋಡಿ ಬರೀ ಸೇವಂತಿಗೆ ಹೂವು ಮಾತ್ರ ಇಲ್ಲ, ತರಕಾರಿ ಗಿಡಗಳು ಕೂಡ ಮಧ್ಯದಲ್ಲೆಲ್ಲ ಒಂದೊಂದು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಇಲ್ಲಿ ಒಂದು ಬಂದರೆ ಇದನ್ನು ಹಾಕ್ಕೊಂಡಿದ್ದೆ ನಾನು, ಬೀಟ್ರೋಟು ಸೀಡ್ಸ್ ಖಾಲಿಯಾಗಿ ಹೋಗಿದ್ದು. ಇದು ಒಂದು ಮಾತ್ರ ಇತ್ತು ಸ್ನೇಹಿತರೆ, ಆವತ್ತಿಂದ ಕಿತ್ಕೊಂಡಿಲ್ಲ. ಇವತ್ತು ಇದನ್ನು ಕಿತ್ಕೊಂಡಿದ್ದೀನಿ. ನೋಡಿ ಯಾವ ರೀತಿ ಬಂದಿದೆ ಅಂತ, ತುಂಬ ಚೆನ್ನಾಗಿದೆ. ಸೀಡ್ಸ್ ತರಿಸ್ಬೇಕು, ಸೀಡ್ಸ್ ಖಾಲಿ ಆಗಿಬಿಟ್ಟಿದೆ. ನಾನು ಇದನ್ನು ಕೂಡ ಬೆಳ್ಕೊಳ್ತೀನಿ, ಗೆಡ್ಡೆಕೋಸು, ಬೀಟ್ರೂಟು, ಕ್ಯಾರೆಟ್ ಎಲ್ಲ ಬೆಳ್ಕೊಳ್ತೀನಿ. ಇಲ್ಲಿ ಸ್ವಲ್ಪ ಸೊಪ್ಪನ್ನು ನಾನು ಲಾಸ್ಟ್ ಟೈಮಲ್ಲಿ ಹಾಕ್ಕೊಂಡಿದ್ದೆ, ಅದೆಲ್ಲ ಖಾಲಿಯಾಗಿದೆ. ಇಲ್ಲೂ ಸ್ವಲ್ಪ ಕಟ್ಟಿಂಗ್ಸ್ನ ಹಾಕ್ಕೊಬಿಟ್ಟಿದ್ದೀನಿ ಇದರಲ್ಲಿ. ಇದನ್ನು ಬೇರೆ ಕಡೆ ಶಿಫ್ಟ್ ಮಾಡಿಬಿಟ್ಟು ಅದಕ್ಕೂ ಕೂಡ ಸೊಪ್ಪು ಚೆಲ್ಲಬೇಕು. ಇಲ್ಲಿ ಪಾಲಕ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಅವಾಗವಾಗ ಕಿತ್ಕೊಳ್ತಾನೆ ಇರ್ತೀನಿ, ಆದರೂ ಬರ್ತಾನೆ ಇರುತ್ತೆ. ಇದು ಕಟಾವು ಮಾಡ್ದಂಗೆಲ್ಲ ಸೊಪ್ಪು ಬರ್ತಾನೆ ಇರುತ್ತೆ. ಇದೊಂದು ಪಾಟಲ್ಲಿ ನಾನು ಕೊತ್ತಂಬರಿ ಮತ್ತು ಮೆಂತ್ಯ, ದಂಟಿನ ಸೊಪ್ಪನ್ನೆಲ್ಲ ಹಾರ್ವೆಸ್ಟ್ ಮಾಡ್ಕೊಬಿಟ್ಟು ಪಾಟ್ನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಇವತ್ತು ನಾನು ಇಷ್ಟು ತರಕಾರಿ ಸೊಪ್ಪನ್ನು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.